ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಯಾವ ರೆಸಿಪಿನೂ ವಿಡಿಯೋ ತೋರಿಸ್ತಾ ಇಲ್ಲ. ಸಂಡೇ ನಾವು ಗಣಪತಿ ನೋಡಬೇಕಂತ ಹೋಗಿದ್ವಿ. ಅಲ್ಲಿ ವಿಭಿನ್ನವಾದ ಗಣಪತಿ ನೋಡಿದ್ವಿ. ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಮಧ್ಯೆ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಮ್ಯೂಸಿಕ್ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಸ್ಕೂಟಿನ ಒಂದು ಕಡೆ ನಿಲ್ಲಿಸಿ ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಇತ್ತು, ಹಾಗಾಗಿ ಒಂದು ಕಡೆ ಗಾಡಿ ನಿಲ್ಲಿಸಿ ನಡ್ಕೊತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು, ಬೆಳಗಾವಿಯಲ್ಲಿ ಗಣೇಶ ಹಬ್ಬನ ತುಂಬ ಜೋರಾಗಿ ಆಚರಿಸ್ತಾರೆ. ಇನ್ನೇನು 2 ಡೇಸಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ. ಹಾಗಾಗಿ ತುಂಬ ಜನ ಇದ್ದರು. ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ಗಣಪತಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಟ್ರಾಫಿಕ್ ಎಷ್ಟಾಗಿದೆ ಅಂತ. ಇಲ್ಲಂತೂ ತುಂಬ ಜನ ಇದ್ದರು. ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ವಿಭಿನ್ನವಾದ ಗಣಪತಿಯನ್ನು ನೋಡ್ಬೋದು. ಇಲ್ಲಿರೋ ಗಣಪತಿಗೆ ತಲೆ ಮೇಲಿರೋದು ಬೆಳ್ಳಿ ಕಿರೀಟವಂತೆ. ಹಾಗೆ ಕೈಯಲ್ಲಿರೋದೆಲ್ಲ ಬೆಳ್ಳಿದೆ ಅಂತೆ. ಇಲ್ಲಿನ ಗಣಪತಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಚೆನ್ನಾಗಿರೋ ಗಣಪತಿನ ವಿಸರ್ಜನೆ ಮಾಡ್ತಾರಂತೆ, ಬೇಜಾರಾಗ್ಬಿಡುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡಿಸಿರುವ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ನನಗೆ ಕಣ್ಣೀರೇ ಬಂತು. ಯಾಕಂತ ಗೊತ್ತಿಲ್ಲ. ವಿಸರ್ಜನೆ ಮಾಡಲೇಬೇಕಂತೆ, ಅದು ಪದ್ಧತಿ ಇದೆ ಅಂತೆ, ಹಾಗಾಗಿ ಮಾಡ್ತಾರಂತೆ. ಇಷ್ಟೇ ನನಗೆ ಗೊತ್ತಿರೋದು. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಯಾಕೆ ವಿಸರ್ಜನೆ ಮಾಡ್ತಾರಂತ ಹೇಳಿ. ಹಾಗೆ ಇಲ್ಲಿ ನೋಡಿ, ಇದು ಮನೆಯಲ್ಲಿ ಕೂಡಿಸಿರೋ ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ. ಇದನ್ನು ಮಾಡಿದವರು ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಅನಿಸುತ್ತೆ ಅಲ್ವಾ. ಹಾಗೆ ನೋಡಿ, ಇಲ್ಲಿ ಎತ್ತಿನ ಬಂಡೆ ಇದೆ. ಇನ್ನೂ ತುಂಬ ನೋಡುವಂತಹ ಗಣಪತಿ ಇದ್ವು, ಆದರೆ ನಮಗೆ ಲೇಟ್ ಆಗುತ್ತೆ ಅಂತ ಒಂದಷ್ಟು ಗಣಪತಿಯನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.